ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 9 ಸಚಿವರ ಪ್ರಮಾಣ ವಚನ ನಡೆಯಲಿದೆ. 9 ಮಂದಿ ಸಚಿವರ ಆಯ್ಕೆಯಾಗಿದೆ ಈಗಾಗಲೇ. ನಾಳೆ ನಡೆಯುವಂತಹ ಪದಗ್ರಹಣದಲ್ಲಿ ಡಿಕೆ ಶಿವಕುಮಾರ್ ಜೊತೆಗೆ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ಏನು ನಡೀತಾ ಇದೆ ಅದರಲ್ಲಿ 9 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕೆಜೆ ಜಾರ್ಜ್, ಯತೀಂದ್ರ, ಯುಟಿ ಖಾದರ್, ಎಂಬಿ ಪಾಟೀಲ್ ಹೆಸರು ಫೈನಲ್ ಆಗಿದೆ. ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ ಖರ್ಗೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಈಗಾಗಲೇ ಫೈನಲ್ ಆಗಿರುವಂತಹ ಹೆಸರುಗಳಿದು. ಕೆಜೆ ಜಾರ್ಜ್, ಯತೀಂದ್ರ ಮತ್ತು ಸತೀಶ್ ಜಾರಕಿಹೊಳಿ ಇವರ ಹೆಸರು ಈಗಾಗಲೇ ಫೈನಲ್ ಆಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಅದೇ ವೇದಿಕೆಯಲ್ಲಿ 9 ಜನ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಳೆಯ ಪ್ರಮಾಣ ವಚನ ಸ್ವೀಕಾರಕ್ಕೆ ಲೋಕಭವನದಲ್ಲಿ ಎಲ್ಲ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕೆಜೆ ಜಾರ್ಜ್, ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ ಖರ್ಗೆ, ಕೃಷ್ಣ ಭೈರೇಗೌಡ, ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಇಷ್ಟು ಹೆಸರುಗಳು ಕೂಡ ಫೈನಲ್ ಆಗಿದೆ. ನಾಳೆ ಪದಗ್ರಹಣ ನಡೆಯಲಿದೆ. ನ್ಯೂಸ್ 18ಗೆ ದೆಹಲಿ ಮೂಲಗಳಿಂದ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಕಳೆದ 4-5 ದಿನಗಳಿಂದ ನಡೆದಂತಹ ಸಭೆಯಲ್ಲಿ 9 ಸಚಿವರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಅದೇ ವೇದಿಕೆಯಲ್ಲಿ 9 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕೆಜೆ ಜಾರ್ಜ್, ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ ಖರ್ಗೆ, ಕೃಷ್ಣ ಭೈರೇಗೌಡ, ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಪದಗ್ರಹಣ ಮಾಡ್ತಾರೆ. ಇದು ನ್ಯೂಸ್ 18ಗೆ ದೆಹಲಿ ಮೂಲಗಳಿಂದ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ನಾಳೆ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಕಲ ತಯಾರಿ ಕೂಡ ನಡೀತಾ ಇದೆ. ಎಲ್ಲ ಧರ್ಮಗುರುಗಳು, ಮಠಾಧೀಶರು, ಹೈಕಮಾಂಡ್ ಅವರು ಎಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ವಿಐಪಿಗಳಿಗೂ ಈಗಾಗಲೇ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಯಾರ್ಯಾರು ಮಾಡ್ತಾರೆ ಅನ್ನುವಂತ ಹೆಸರು ಫೈನಲ್ ಆಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ದೆಹಲಿಯಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಏನಿತ್ತು, ಸಾಲು ಸಭೆಗಳನ್ನು ನಡೆಸಲಾಯಿತು. ಯಾರ್ಯಾರು ಪ್ರಮಾಣ ವಚನ ನಾಳೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಫೈನಲ್ ಆಗಿದೆ. ಚೈತ್ರ, ಮಹತ್ತರ ಬೆಳವಣಿಗೆಯಲ್ಲಿ ಇದೀಗ 9 ಜನರ ಪಟ್ಟಿ ನಮಗೆ ನ್ಯೂಸ್ 18ಗೆ ದೊರಕಿರ್ತಕ್ಕಂಥ ದೆಹಲಿಯ ಕಾಂಗ್ರೆಸ್ ಮೂಲಗಳಿಂದ ನಮಗೀಗ ಬಂದಿರತಕ್ಕಂಥ ಈಗ ನಾವು ಅಂತಿಮವಾಗಿರ್ತಕ್ಕಂಥ ಪಟ್ಟಿಯನ್ನು ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ. ಇದೀಗ ಯಾರೆಲ್ಲ ಸಚಿವರಾಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಆ ಪಟ್ಟಿ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥ ನಾವು ಈ ಹಿಂದೆ ಕೂಡ ಸಂಭಾವ್ಯ ಪಟ್ಟಿಯಲ್ಲಿ ಕೂಡ ಈ ಹೆಸರುಗಳನ್ನು ಹಾಕಿದ್ವಿ. ಅಂತೆಯೇ ನ್ಯೂಸ್ 18 ಕನ್ನಡ ಹಾಕಿರ್ತಕ್ಕಂಥ ಸಂಭಾವ್ಯ ಪಟ್ಟಿಯಲ್ಲಿ ಇದೀಗ ಬಹುತೇಕ ಮಂತ್ರಿಗಳ ಪಟ್ಟಿಯನ್ನು ಕೂಡ ಆಖೈರುಗೊಳಿಸಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಇದೀಗ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು. ಜಾತಿವಾರು, ಪ್ರಾದೇಶಿಕವಾರು ಈಗಾಗಲೇ ಅವಕಾಶವನ್ನು ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ನಾವು ಹೇಳಿದಂತೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂಥ ಕೆಜೆ ಜಾರ್ಜ್ ಅಂತಿಮ ಆಗಿರ್ತಕ್ಕಂಥದ್ದು ಮತ್ತು ಮುಸ್ಲಿಂ ಸಮುದಾಯದಿಂದ ಯುಟಿ ಖಾದರ್ ಅವರ ಹೆಸರು ಈಗ ಅಂತಿಮ ಆಗಿರ್ತಕ್ಕಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಸಂಪುಟಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇರ್ತಕ್ಕಂಥದ್ದು. ಇಬ್ಬರು ದಲಿತರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಈಗಾಗಲೇ ಎಡಗೈಗೆ ಸೇರಿರ್ತಕ್ಕಂಥ KH ಮುನಿಯಪ್ಪರ್ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿರ್ತಕ್ಕಂಥ ಅವರ ಬದಲಾಗಿ ಅವರ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಮಂತ್ರಿ ಸ್ಥಾನ ಒಲಿದಿರ್ತಕ್ಕಂಥ ಅವರು ಎಡಗೈ ಇದರಿಂದ ಮತ್ತು ಮಹಿಳಾ ಕೋಟದಿಂದ ಎಂಟ್ರಿ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇದು ಬಿಗ್ ಶಾಕ್ ಅಂತಲೇ ಹೇಳಲಾಗ್ತದೆ. ಅಲ್ಲದೆ ಜಮೀರ್ ಅಹಮದ್ ಅವರಿಗೆ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಅವರು ಕೂಡ ಮೊದಲ ಸ್ಥಾನದಲ್ಲಿದ್ದರು. ಆದರೆ ಅವರ ಬದಲಾಗಿ ಇದೀಗ ಯುಟಿ ಖಾದರ್ ಹೆಸರು ಈಗ ಫೈನಲ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಂಬಿ ಪಾಟೀಲ್ ಹೆಸರು ಇರ್ತಕ್ಕಂಥದ್ದು. ಪ್ರಿಯಾಂಕ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೂಡ ಹೆಸರು ಇರ್ತಕ್ಕಂಥದ್ದು. ಒಟ್ಟಾರೆ ಇದೀಗ 9 ಜನರ ಹೆಸರನ್ನ ಫೈನಲ್ ಮಾಡಿರ್ತಕ್ಕಂಥದ್ದು. ಇನ್ನೂ 3 ಅಥವಾ 4 ಹೆಸರನ್ನ ಫೈನಲ್ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಇದೀಗ KC ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ನಡೀತಿರ್ತಕ್ಕಂಥದ್ದು. ಯಾರು PCC ಅಧ್ಯಕ್ಷ ಆಗಬೇಕೆಂಬುದರ ಬಗ್ಗೆ ಕೂಡ ಚರ್ಚೆ ಆಗ್ತಿರ್ತಕ್ಕಂಥ ನಂತರ 7 ಗಂಟೆಗೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನಾಲ್ವರು ನಾಯಕರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನು ಸೇರಲಿದ್ದಾರೆ. ಅಲ್ಲಿ ಅಂತಿಮವಾಗಿ 13 ಜನರ ಹೆಸರು ಹೊರಬೀಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಈಗಾಗಲೇ 9 ಜನರ ಪಟ್ಟಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಇವರು 9 ಜನರು ಕೂಡ ಇದೀಗ ಹೆಸರು ಅಂತಿಮ ಆಗಿರ್ತಕ್ಕಂಥದ್ದು. ಚೈತ್ರ.
ಚಿದಾನಂದ್ ಪಟೇಲ್ ಇನ್ನು ಯುವ ಮುಖಗಳಿಗೆ ಯುವ ಶಾಸಕರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಮೊದಲ ಹಂತದಲ್ಲಿ ಯಾವುದೇ ಯುವ ನಾಯಕರಿಗೆ ಅವಕಾಶ ನೀಡಿಲ್ವಾ? ನೆಕ್ಸ್ಟ್ ಯಾರಿಗೆಲ್ಲ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ? ಈಗಾಗಲೇ ಹೊಸ ಮುಖಗಳಿಗೆ ಅಂತ ಹೇಳಿದ್ರೆ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು, ಸಂಪುಟಕ್ಕೆ OBC ಕುರುಬ ಕೋಟದಿಂದ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಈಗ ರೂಪಕಲಾ ಶಶಿಧರ್ ಅವರು ಎಂಟ್ರಿ ಕೊಟ್ಟಿರ್ತಕ್ಕಂಥ ಮಹಿಳಾ ಕೋಟದಿಂದ ಹೊಸ ಮುಖ ಅಂತ ಹೇಳಲಾಗ್ತದೆ. ದಲಿತ ಸಮುದಾಯಕ್ಕೆ ಸೇರ್ತಕ್ಕಂಥವ್ರು ಮತ್ತು ಎಡಗೈ ಸಮುದಾಯಕ್ಕೆ ಸೇರಿದಂಥವ್ರು KH ಮುನಿಯಪ್ಪನವರ ಪುತ್ರಿ ಕೂಡ ಆಗಿರ್ತಕ್ಕಂಥ. ಸದ್ಯಕ್ಕೆ ಇದೀಗ 2 ಹೊಸ ಮುಖಗಳ ಹೆಸರು ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಈಗಾಗಲೇ ಈಗ ಈ ಹಿಂದಿದ್ದಂಥ ಸಂಪುಟದಲ್ಲಿದ್ದಂಥ ಬಹುತೇಕರು ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ, ಅದರಲ್ಲಿ KJ ಜಾರ್ಜ್, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ ಕೂಡ ಈ ಹಿಂದಿನ ಸಂಪುಟದಲ್ಲಿ ಇದ್ದಂಥವ್ರು. ಹಾಗಾಗಿ ಪ್ರಥಮ ಸಂಪುಟದಲ್ಲಿ ಬಹುತೇಕ ಹಳಬರಿಗೆ, ಈ ಹಿಂದಿನ ಸಂಪುಟದಲ್ಲಿ ಇದ್ದಂಥವರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದೆಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಹೊಸ ಮುಖಗಳ ಅವಕಾಶ ಕೊಡ್ತಾರೆ. ಈ ಸಂಪುಟ ಬೇರೆಲ್ಲ ಸಂಪುಟಕ್ಕಿಂತ ಈ ಹಿಂದಿನ ಎಲ್ಲ ಸರ್ಕಾರಗಳ ಸಂಪುಟಗಳಿಗಿಂತ ವಿಭಿನ್ನವಾಗಿರುತ್ತೆ ಮತ್ತು ವಿಶಿಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲೊಂದು ಕಡೆ ಹಳೆಯ ಗೊಡ್ಡು ಸಂಪ್ರದಾಯಕ್ಕೆ ಮಾರು ಹೋಗಿರ್ತಕ್ಕಂಥದ್ದು. ಹಳೆಯ ಗೊಡ್ಡು ಸಂಪ್ರದಾಯದಂತೆ ಈ ಸಂಪುಟವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಹೊಸ ಮುಖಗಳಿಗೆ, ಹೊಸಬರಿಗೆ ಅವಕಾಶ ಕೊಟ್ಟಿಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತೆ ಹಳೆಯ ನಿಲಯದ ಕಲಾವಿದರುಗಳಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಈಗಾಗಲೇ 9 ಜನರ ಹೆಸರು ಫೈನಲ್ ಆಗಿರ್ತಕ್ಕಂಥದ್ದು. ಚೈತ್ರ, ಚಿದಾನಂದ್ ಪಟೇಲ್ ಇನ್ನು ಸಿದ್ದರಾಮಯ್ಯ ಆಪ್ತರಾದಂತಹ ಸಂತೋಷ್ ಲಾಡ್ ಹೆಸರು ಇಲ್ಲ, ಮತ್ತೆ ಜಮೀರ್ ಅಹಮದ್ ಹೆಸರು ಕೂಡ ಆಡಿಯೋ ಒಂದು ಮುಳುವಾಗಿರಬಹುದಾ? ಮತ್ತೆ ಇನ್ನೊಬ್ರು ಮುಖ್ಯವಾಗಿ HC ಮಹಾದೇವಪ್ಪ, ಸಿದ್ದರಾಮಯ್ಯ ಆಪ್ತರನ್ನೇ ಎಲ್ಲೋ ಒಂದು ರೀತಿ ಇಲ್ಲಿ ಕೈ ಬಿಡಲಾಗಿದ್ಯಾ ಅಂತ? ಈಗಾಗಲೇ ದಲಿತ ಬಲಗೈಯಿಂದ 2 ಜನರಿಗೆ ಈಗಾಗಲೇ ಅವಕಾಶ ಕೊಟ್ಟಿರ್ತಕ್ಕಂಥ, ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಮೊದಲಿಗರಾಗಿರ್ತಕ್ಕಂಥ, ಅವರು ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಮತ್ತು ಅವರ ಕೋಟ ಆಗಿರ್ತಕ್ಕಂಥದ್ದು. ಇನ್ನು ಡಾಕ್ಟರ್ G ಪರಮೇಶ್ವರ್ ಅವರು ಹಿರಿತನದ ಆಧಾರದ ಮೇಲೆ ಮತ್ತು 8 ವರ್ಷ PCC ಅಧ್ಯಕ್ಷ ಆಗಿದ್ರು ಎಂಬ ಕಾರಣಕ್ಕಾಗಿ ಮತ್ತು ಬಹಳಷ್ಟು ಹಿರಿಯ ದಲಿತ ನಾಯಕ ಆಗಿರ್ತಕ್ಕಂಥ ಪರಮೇಶ್ವರ್ಗೆ ಬಲಗೈ ಗುಂಪಿನವರಾಗಿದ್ದ ಕಾರಣಕ್ಕಾಗಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಂಪುಟದಲ್ಲಿ 3 ದಲಿತರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ, ಅದರಲ್ಲಿ ರೂಪಕಲಾ ಶಶಿಧರ್ ಅವರು ಹೆಸರಿರ್ತಕ್ಕಂಥವರು ದಲಿತ ಎಡಗೈ ಸಮುದಾಯ ಸೇರಿರ್ತಕ್ಕಂಥವ್ರು ಮತ್ತು ಮಹಿಳಾ ಕೋಟದಿಂದ ಬಂದಿರತಕ್ಕಂಥವ್ರು. ಆ ಮುಖಾಂತರ ಎಲ್ಲೊಂದು ಕಡೆ ಪ್ರಥಮ ಸಂಪುಟ ಏನು ಪ್ರಮಾಣ ವಚನದಲ್ಲಿ ಎಲ್ಲೊಂದು ಕಡೆ ರಚನೆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೀನಿಯರ್ ಆಗಿದ್ರು, ಅವರು ಎಲ್ಲ ತೆಗೆದುಕೊಳ್ಳದ ಅಂತಿದ್ರು. ಅದೆಲ್ಲವೂ ಕೂಡ ಇದೀಗ ಎಲ್ಲೊಂದು ಕಡೆ ರೂಪಕಲಾ ಶಶಿಧರ್ ಅವರು ಎಂಟ್ರಿ ಕೊಡೋ ಮುಖಾಂತರ ಇದು ಹೊಸ ಮುಖ ಅಂತ ಹೇಳಲಾಗ್ತದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಈಗ ಸಂಪುಟಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥ. ಈಗಾಗಲೇ 2 ಹೊಸ ಮುಖಗಳು ಮೊದಲ ಬಾರಿ ಸಚಿವರಾಗ್ತಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮತ್ತು ರೂಪಕಲಾ ಶಶಿಧರ್ ಅವರು ಈಗಾಗಲೇ 9 ಜನರ ಪಟ್ಟಿಯನ್ನು ಇದೀಗ ಅಂತಿಮಗೊಳಿಸಿರ್ತಕ್ಕಂಥದ್ದು. ಬಹುತೇಕ ಇನ್ನೂ 2 ಅಥವಾ 3 ಜನರ ಹೆಸರನ್ನು ಅಂತಿಮಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ KC ವೇಣುಗೋಪಾಲ್ ನಿವಾಸದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಸಭೆ ನಡೀತಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ಸುರ್ಜೇವಾಲಾ ಸೇರಿದಂತೆ ಅನೇಕ ಪ್ರಮುಖ ನಾಯಕರುಗಳು ಇರ್ತಕ್ಕಂಥ. ಆ ಮುಖಾಂತರ ಈಗಾಗಲೇ SC ಮಹಾದೇವಪ್ಪ ಕೂಡ ಸಂಪುಟಕ್ಕೆ ಸೇರ್ಪಡೆಗೆ ಅತಿ ದೊಡ್ಡ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಮುಖಾಂತರ ಲಾಬಿಯನ್ನು ಮಾಡ್ತಿರ್ತಕ್ಕಂಥ, ಆ ಮುಖಾಂತರ ಹಳೆ ಮೈಸೂರು ಭಾಗದ ದಲಿತ ನಾಯಕ ಎಂಬ ಲಾಬಿಯನ್ನು ಮಾಡ್ತಿರ್ತಕ್ಕಂಥ. ಸದ್ಯ ಇದೀಗ ಲಾಬಿ ವರ್ಕೌಟ್ ಆದಂತೆ ಇಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಅಲ್ಪಸಂಖ್ಯಾತ ಕೋಟದಲ್ಲಿ ಇದೀಗ ಕರಾವಳಿ ಕರ್ನಾಟಕದ ಕಡೆಯಿಂದ ಈ ಸ್ಪೀಕರ್ ಆಗಿದ್ದಂಥ UT ಖಾದರ್ ಹೆಸರು ಈಗ ಮುನ್ನೆಲೆಗೆ ಬಂದಿರತಕ್ಕಂಥ, ಅವರ ಹೆಸರು ಫೈನಲ್ ಆಗಿರ್ತಕ್ಕಂಥದ್ದು. ಚೈತ್ರ, ಇದೀಗ ಎಲ್ಲೊಂದು ಕಡೆ ಜಮೀರ್ ಅಹಮದ್ ಅವರು ಮೊದಲ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಆದರೆ ಅವರ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಎಲ್ಲೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಎಂಬ ಆಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೋಕ್ ಕೊಟ್ಟಿರ್ತಕ್ಕಂಥ ಇದು ಜಮೀರ್ ಅಹಮದ್ ಅವರಿಗೆ ಅತಿ ದೊಡ್ಡ ನಿರಾಶೆ ಮತ್ತು ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ಅತ್ಯಾಪ್ತ ಶಿಷ್ಯನಿಗೂ ಕೂಡ ಅತಿ ದೊಡ್ಡ ನಿರಾಶೆ ಅಂತ ಹೇಳಲಾಗ್ತಿದೆ. ಇನ್ನು ಸಂತೋಷ್ ಲಾಡ್ ಹೆಸರು ಏನು ಮರಾಠ ಕೋಟದಿಂದ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಇದೀಗ ಸಂತೋಷ್ ಲಾಡ್ ಮತ್ತು ಮಾನೆ ನಡುವೆ ಪೈಪೋಟಿ ಏರ್ಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಶ್ರೀನಿವಾಸ್ ಮನೆ ಪರವಾಗಿ ಕೃಷ್ಣ ಬೈರೇಗೌಡ ಟೀಮ್ ಮತ್ತು DK ಶಿವಕುಮಾರ್ ವರ್ಕೌಟ್ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಸಂತೋಷ್ ಲಾಡ್ ಹೆಸರು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಒಟ್ಟಾರೆ ಈಗಾಗಲೇ 9 ಜನರ ಹೆಸರು ಫೈನಲ್ ಆಗಿರ್ತಕ್ಕಂಥದ್ದು. ಚೈತ್ರ, ಚಿದಾನಂದ್ ಪಟೇಲ್ ಇನ್ನು ಇದೇ ಸಂದರ್ಭದಲ್ಲಿ KPCC ಅಧ್ಯಕ್ಷರ ಆಯ್ಕೆ ಕೂಡ ಆಗುತ್ತೆ ಅಂತ ಮಾತು ಕೇಳ್ಬರ್ತಾ ಇತ್ತು. ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡ ಆದಂತಹ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಲಾಗಿದೆಯಾ ಅಥವಾ ಅದರ ಹೆಸರು ಕೂಡ ಇವತ್ತು ಫೈನಲ್ ಆಗೋ ಸಾಧ್ಯತೆ ಇದೆಯಾ? ಅಫ್ಕೋರ್ಸ್ ಈಗಾಗಲೇ ಎಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ ಅವರು ರೇಸ್ನಲ್ಲಿದ್ದರು. ಆದರೆ ರಾಹುಲ್ ಗಾಂಧಿ ಅವರು ಒಬ್ಬರಿಗೆ ಒಂದೇ ಹುದ್ದೆ ಅಂತೇಳಿ ಸೂತ್ರವನ್ನು ಏನು ಕ್ರಿಯೇಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಚುನಾವಣಾ ವರ್ಷ ಆಗಿದ್ದರಿಂದ ಎಲ್ಲೊಂದು ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಕಷ್ಟ ಆಗುತ್ತೆ ಎಂಬ ಕಾರಣಕ್ಕಾಗಿ ಮಂತ್ರಿ ಸ್ಥಾನ ಕೊಡಲ್ಲ. ಮಂತ್ರಿ ಸ್ಥಾನ ಬೇಕಾದವರಿಗೆ PCC ಇಲ್ಲ, PCC ಬೇಕಾದಂಥವ್ರಿಗೆ ಮಂತ್ರಿ ಸ್ಥಾನ ಅಂತೇಳಿ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಒಂದಷ್ಟು ಏನು ಸರ್ಕ್ಯುಲರ್ ಒಂದಷ್ಟು ನಿಬಂಧನೆಗಳನ್ನು ಹಾಕಿದ್ರು. ಆದರೆ ಎಲ್ಲೊಂದು ಕಡೆ ಎರಡೂ ಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದಿದ್ರು. ಮತ್ತೊಂದು ಕಡೆ MB ಪಾಟೀಲ್ ಕೂಡ ಎರಡೂ ಕೊಟ್ಟರೆ ನಾನು ಮುಂದುವರಿತೀನಿ ಅಂತ ಹೇಳಿದರು. ಆದರೆ ಇದೀಗ
PCC ಹುದ್ದೆ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಸದ್ಯಕ್ಕೆ PCC ಹುದ್ದೆ ವಿಚಾರ ಇವತ್ತೇ ಡಿಸೈಡ್ ಮಾಡಲ್ಲ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಇದು ಯಾರು ಅಧ್ಯಕ್ಷ ಆಗ್ಬೇಕನ್ನೋದನ್ನ ಮುಂದೂಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ರಾಹುಲ್ ಗಾಂಧಿ ಅವರು ಹೇಳಿದಂತೆ ನಡೆದುಕೊಂಡ್ರೆ ಒಬ್ಬರಿಗೆ ಒಂದು ಹುದ್ದೆ ಅಂತ ಹೇಳಿ ನಿರ್ಬಂಧ ಏರಿದ್ರು ಕೂಡ ಒಂದು ವೇಳೆ ಒಬ್ಬರಿಗೆ 2 ಹುದ್ದೆ ಕೊಟ್ಟರೆ ಅಥವಾ ಸತೀಶ್ ಜಾರಕಿಹೊಳಿ ಅಥವಾ MB ಪಾಟೀಲ್ರು ಮಂತ್ರಿ ಪ್ಲಸ್ PCC ಅಧ್ಯಕ್ಷ ಆದರೆ ಅಲ್ಲಿಗೆ ತಮ್ಮ ಒಂದು ಆಜ್ಞೆಯನ್ನು ತಾವೇ ಆದೇಶವನ್ನು ತಾವೇ ಅದನ್ನು ಮುರಿದು ಹಾಕಿದಂತೆ ಮತ್ತು ಆದೇಶಕ್ಕೆ ಕಿಮ್ಮತ್ತಿಲ್ಲ ಎಂಬ ಮಾತು ಕೂಡ ಕೇಳಿ ಬರಲಿದೆ. ಹಾಗಾಗಿ ಸದ್ಯಕ್ಕೆ KPCC ಅಧ್ಯಕ್ಷದ ಹುದ್ದೆ ವಿಚಾರವನ್ನು ಪೆಂಡಿಂಗ್ ಇಡಲಾಗಿದೆ ಅಂತ ಹೇಳಲಾಗ್ತಿದೆ. ಸದ್ಯ ಇದೀಗ ಸತೀಶ್ ಜಾರಕಿಹೊಳಿ ಅವರಿಗೀಗ ಸಚಿವ ಸಂಪುಟಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಚೈತ್ರ. ಚಿದಾನಂದ್ ಪಟೇಲ್ ಇನ್ನು ಸಾಕಷ್ಟು ಹಿರಿಯ ಸಚಿವರು ಕೂಡ ಸಚಿವಾಕಾಂಕ್ಷಿಗಳು ಒತ್ತಡವನ್ನ ಹಾಕ್ತಾ ಇದ್ರು ಹೈಕಮಾಂಡ್ ಮೇಲೆ. ಅವ್ರಿಗೆ 2ನೇ ಹಂತದಲ್ಲಿ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆಯಾ ಅಥವಾ ಮೊದಲ ಹಂತದ ರೀತಿಯಲ್ಲೇ ಮತ್ತೆ 2ನೇ ಹಂತದಲ್ಲಿ ಕೂಡ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟು ಹಿರಿಯ ಶಾಸಕರಿಗೆ ಅವಕಾಶ ಕೈತಪ್ಪೋ ಸಾಧ್ಯತೆ ಇದೆಯಾ? ಅವರ ಮನವೊಲಿಕೆಯನ್ನ ಮಾಡಲಿಕ್ಕೆ ಹೈಕಮಾಂಡ್ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದೆ? ಈ ಹಿಂದಿನ ಸರ್ಕಾರದಲ್ಲಿದ್ದಂಥ ಸಚಿವರೇ ಆದರೆ ಅದು ಒಂಥರ ನಿಲಯದ ಕಲಾವಿದರು ಮತ್ತೆ ಬಂದಂತೆ ಲಾಬಿ ಮಾಡ್ಕೊಂಡು ಬಂದಿದ್ದಂತೆ. ಸಿದ್ದರಾಮಯ್ಯ ಲಾಬಿ, DK ಶಿವಕುಮಾರ್ ಲಾಬಿ, ಖರ್ಗೆ ಲಾಬಿ, ಸುರ್ಜೇವಾಲಾ ಲಾಬಿ, ವೇಣುಗೋಪಾಲ್ ಲಾಬಿ, ಸೋನಿಯಾ ಗಾಂಧಿ ಲಾಬಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಲಾಬಿ ಮುಖಾಂತರ ಮತ್ತೆ ಬಂದಂತೆ. ಆದರೆ ಈ ಸಂಪುಟ ಏನಾದರೂ DK ಶಿವಕುಮಾರ್ ಸರ್ಕಾರದಲ್ಲಿ ಒಂದಷ್ಟು ಹೊಸ ಮುಖಗಳು, ಯುವಕರಿಗೆ, ಒಂದಷ್ಟು ಮಹಿಳೆಯರಿಗೆ, ಮೊದಲ ಬಾರಿ ಗೆದ್ದಂಥವರಿಗೆ, 2ನೇ ಬಾರಿ ಗೆದ್ದಂಥವರಿಗೆ, ಮೊದಲ ಬಾರಿ ಎಲ್ಲೊಂದು ಕಡೆ ಒಂದಷ್ಟು ಪ್ರತಿಭಾನ್ವಿತರಿಗೆ ಅವಕಾಶ ಕೊಡುವ ಮುಖಾಂತರ ಎಲ್ಲೊಂದು ಕಡೆ ಈ ಸಂಪುಟವು ಕೂಡ ಎಲ್ಲೊಂದು ಕಡೆ ವಿಭಿನ್ನವಾಗಿರುತ್ತೆ, ವಿಶಿಷ್ಟವಾಗಿರುತ್ತೆ ಮತ್ತು ವಿಶೇಷವಾಗಿರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಎಲ್ಲೊಂದು ಕಡೆ ಈ ಮೊದಲ ಪ್ರಮಾಣ ವಚನ ನೋಡಿದ್ರೆ ಎಲ್ಲೊಂದು ಕಡೆ ಹಳೆಯ ನಿಲಯದ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನೋಡಿದ್ರೆ 2ನೇ ಬಾರಿ ಸಂಪುಟದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳಲು ಕೂಡ ಮತ್ತೆ ಹಳಬರು ಲಾಬಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಬೈರತಿ ಸುರೇಶ್ ಇದೀಗ ದೆಹಲಿಯಲ್ಲಿ ಜಾಂಡ ಹೂಡಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಅತ್ಯಾಪ್ತ ಆಗಿರ್ತಕ್ಕಂಥದ್ದು ಕುರುಬ ಸಮುದಾಯಕ್ಕೂ ಕೂಡ ಸೇರಿರ್ತಕ್ಕಂಥ. ಆದರೆ ಮೊದಲ ಬಾರಿ ಪ್ರಮಾಣ ವಚನ ಈ ಪ್ರಮಾಣ ವಚನ ತೆಗೆದುಕೊಳ್ಳುವಲ್ಲಿ ಸುರೇಶ್ ಹೆಸರು ಇಲ್ಲ. ಮತ್ತೆ SC ಮಹದೇವಪ್ಪನವರು ಕೂಡ ಒಂದು ಕಡೆ ಹಳೆ ಮೈಸೂರು ಭಾಗದ ದಲಿತ ಲಾಬಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರ ಪುತ್ರ ಈಗ ಚಾಮರಾಜನಗರ ಜಿಲ್ಲೆಯ ಸಂಸದರು ಕೂಡ ಆಗಿದ್ರು. ಆದರೆ ಈ ಬಾರಿ ಕೂಡ ಅವಕಾಶ ತೆಗೆದುಕೊಳ್ಳಲಿಕ್ಕೆ ಶತಾಯಗತೆಯ ಪ್ರಯತ್ನ ಮಾಡಿದ್ರು, ವಿಫಲ ಆಗಿರ್ತಕ್ಕಂಥದ್ದು. ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಶತಾಯಗತೆಯ ಬೇರೆ ರೀತಿ ಪ್ರಯತ್ನ ಮಾಡಿದ್ರು, ಅವರು ಕೂಡ ವಿಫಲರಾಗಿರ್ತಕ್ಕಂಥ. ಈಗಾಗಲೇ AS ಪನ್ನಣ್ಣ ಅವರ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. AS ಪನ್ನಣ್ಣವರನ್ನ ಅಂತಿಮಗೊಳಿಸ್ತಾರ ಕಾದು ನೋಡಬೇಕಾಗಿದೆ. ಯಾಕಂತೇಳಿ ಇನ್ನೂ ಎರಡು ಹೊಸ ಮುಖಗಳ ಸೇರ್ಪಡೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಸಂಬಂಧಪಟ್ಟಾಗೆ 7 ಗಂಟೆಗೆ ರಾಹುಲ್ ಗಾಂಧಿ ಅವರು ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಭಾಗಿಯಾಗ್ತಿದೆ. ಆ ಸಭೆಯಲ್ಲಿ ಅಂತಿಮಗೊಳಿಸಲಾಗ್ತದೆ. ಆ ಮುಖಾಂತರ ಎಲ್ಲೊಂದು ಕಡೆ ಈ ಪಟ್ಟಿಯನ್ನು ನೋಡ್ತಾರೆ DCM ಮುದ್ದೆ ಕ್ರಿಯೇಟ್ ಮಾಡೋದು ಡೌಟ್ ಅಂತ ಹೇಳಲಾಗ್ತದೆ. ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನನ್ನ ಮಗ ಉಪಮುಖ್ಯಮಂತ್ರಿ ಆಗ್ತಾನೆ ಅಂತೇಳಿ ಕನಸು ಕಾಣ್ತಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆಗೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕನಸು ಭಗ್ನ ಆಗುವುದು ಖಚಿತ ಅಂತಲೇ ಹೇಳಲಾಗ್ತಿದೆ ಚೈತ್ರ. ಪಟೇಲ್ ಇನ್ನು DK ಶಿವಕುಮಾರ್ ಅವರ ಆಪ್ತ ಸಚಿವರು ಯಾರಿದ್ರು, ಶಾಸಕರು ಯಾರಿದ್ರು, ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಅವರಿಗೆ ಇವಾಗ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆಯಾ 2ನೇ ಹಂತದಲ್ಲಿ? ಈಗಾಗಲೇ ಈಡಿಗ ಕೋಟದಿಂದ 3 ಮತ್ತೆ ಪ್ರಯತ್ನ ಮಾಡ್ತಿದ್ರು. ಈಗಾಗಲೇ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು DK ಶಿವಕುಮಾರ್ ಕೋಟಾದಡಿ ಮತ್ತೆ ಮಂತ್ರಿ ಆಗಲಿಕ್ಕೆ ಪ್ರಯತ್ನವನ್ನು ಪಡ್ತಿರ್ತಕ್ಕಂಥದ್ದು, ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಅದೇ ರೀತಿ ಸಾಗರದ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರು ನನಗೆ ಅವಕಾಶ ಕೊಡಿ ಅಂತೇಳಿ ದುಂಬಾಲು ಬಿದ್ದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ BK ಹರಿಪ್ರಸಾದ್ ರವರು ನನ್ನನ್ನು ಮಂತ್ರಿ ಮಾಡಿ ಅಥವಾ ಇಲ್ಲ ರಾಜ್ಯಸಭೆಗೆ ಕಳಿಸಿ ಅಂತ ಹೇಳ್ತಿರ್ತಕ್ಕಂಥದ್ದು. ಆರಂಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಗೆ ಅವರ ಹೆಸರು ಕೂಡ ಬಂದಿರತಕ್ಕಂಥದ್ದು. ಇನ್ನೂ ಕೂಡ ಅವರು PCC ಹುದ್ದೆ ಹೆಸರಿನ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಇಲ್ಲ ಮಂತ್ರಿ ಮಾಡಿ, ಇಲ್ಲ ನನ್ನನ್ನು ರಾಜ್ಯಸಭೆಗೆ ಕಳಿಸಿ ಅಂತೇಳಿ ಈಗಾಗಲೇ ಅವರು ಒತ್ತಡವನ್ನು ಹಾಕಿರ್ತಕ್ಕಂಥದ್ದು. ಸದ್ಯ ಹರಿಪ್ರಸಾದ್ ಪರವಾಗಿ ಸೋನಿಯಾ ಗಾಂಧಿ ಅವರು ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಇನ್ನು ಎಲ್ಲದರ ನಡುವೆ 3ರಲ್ಲಿ ಯಾರು ಆಗ್ತಾರೆ, ಈಡಿಗ ಕೋಟದಲ್ಲಿ ಯಾರಾದರೂ ಒಬ್ಬರನ್ನು ಮಾಡಬೇಕು. ಅದು ಮಧು ಬಂಗಾರಪ್ಪ ಆಗಿರ್ಬೋದು ಅಥವಾ ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು ಅಥವಾ ಹರಿಪ್ರಸಾದ್ ಆಗಿರ್ಬೋದು. ಈ 3ರಲ್ಲಿ ಒಬ್ಬರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಕೂಡ ಎದುರಾಗಿರ್ತಕ್ಕಂಥದ್ದು. ಅದೇ ರೀತಿ ಸಣ್ಣ ಮೈಕ್ರೋ ಕಮ್ಯುನಿಟೀಸ್ಗಳು ಇರ್ತಕ್ಕಂಥದ್ದು. ಈಗಾಗಲೇ ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಇರ್ತಕ್ಕಂಥದ್ದು, 4 ಬಾರಿ ಗೆದ್ದಿರ್ತಕ್ಕಂಥವ್ರು, ಅತಿ ಸಣ್ಣ ಸಮುದಾಯದಿಂದ ಬಂದಿರತಕ್ಕಂಥವ್ರು, ಅವರು ಉಪ್ಪಾರ ಸಮುದಾಯಕ್ಕೆ ಬಂದಂಥವ್ರು, ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ. ಈಗಾಗಲೇ ಕೊಪ್ಪಳದಿಂದ 3 ಪೈಪೋಟಿಗೆ ಇಳಿದಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ರೆಡ್ಡಿ ಲಿಂಗಾಯತ ಕೋಟದಡಿ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ. ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕೋಟದಡಿ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ. ಇನ್ನು ಕುರುಬ ಸಮುದಾಯಕ್ಕೆ ಸೇರಿದಂಥ ಬಸವರಾಜ್ ರಾಘವೇಂದ್ರ ಇಟ್ನಾಳ್ರವರು ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಅದರ ಬೆನ್ನಲ್ಲೇ ಮತ್ತೆ ಮಂತ್ರಿಗಿರಿಯಾಗಿ ಮಂತ್ರಿ ಸ್ಥಾನ ಪಡಲಿಕ್ಕೆ ಭೋವಿ ಸಮುದಾಯರಾಗಿರ್ತಕ್ಕಂಥ ಶಿವರಾಜ್ ಎಸ್ ತಂಗಡಿ ಕೂಡ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ BK ಸಂಗಮೇಶ್ ಕೂಡ ಲಿಂಗಾಯತ ಕೋಟದಲ್ಲಿ ಪ್ರಯತ್ನ ಮಾಡ್ತಿರ್ತಕ್ಕಂಥ. ಇನ್ನು ಬೆಳಗಾವಿ ಜಿಲ್ಲೆಗೆ ಹೋದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಹೆಸರು ಅಂತಿಮಗೊಂಡಿರ್ತಕ್ಕಂಥ. ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಇಲ್ಲೊಂದು ಕಡೆ ತಾವು ಪಕ್ಷಕ್ಕೆ ಬಂದರೆ ತಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ
ಹಾಗಾಗಿ ಡಿ ಕೆ ಶಿವಕುಮಾರ್ ಅವಕಾಶ ಕೊಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿರ್ತಕ್ಕಂಥ ಅಲ್ಲೇ ಗಣೇಶ್ ಹುಕ್ಕೇರಿ ಅವರು ಕೂಡ ಲಾಬಿಯನ್ನು ನಡೆಸ್ತಿರ್ತಕ್ಕಂಥ ಇನ್ನು ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಅವರು ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಮತ್ತೆ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ನಾನು ಮತ್ತೆ ಮಂತ್ರಿ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಬಿಜಾಪುರಕ್ಕೆ ಬಂದರೆ ಅಲ್ಲಿ ಎಂ ಬಿ ಪಾಟೀಲ್ ರವರ ಹೆಸರು ಇರ್ತಕ್ಕಂಥದ್ದು. ಇನ್ನು ಬಾಗಲಕೋಟೆಗೆ ಬಂದರೆ ಈಗಾಗಲೇ ನಾಡಗೌಡರವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು. ಇಂಡಿ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ರವರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದೇ ರೀತಿ ರಾಯಚೂರಿಗೆ ಬಂದರೆ ಎಲ್ಲೊಂದು ಕಡೆ MLC ಆಗಿರ್ತಕ್ಕಂಥ ಬಾದರ್ಲಿ ಇರ್ತಕ್ಕಂಥದ್ದು ಮತ್ತು ಅವರ ಚಿಕ್ಕಪ್ಪ MLA ಆಗಿರ್ತಕ್ಕಂಥ ಓಕೆ, ಓಕೆ, ಆಗಿರ್ತಕ್ಕಂಥ